ಶನಿಯು ಜಾತಕದ ಮೊದಲನೇ ಮನೆಯಲ್ಲಿರುವಾಗ ಆಗುವ ಪ್ರಧಾನವಾದ ಬಾಲ್ಯ, ಅವರು ತಮ್ಮ ಆರಂಭಿಕ ಜೀವನದಲ್ಲಿ ಅಥವಾ ವೃತ್ತಿಜೀವನದ ಪ್ರಾರಂಭದಲ್ಲಿ ಹಲವು ಅಡೆತಡೆಗಳು ಅಥವಾ ವಿಳಂಬಗಳನ್ನು ಎದುರಿಸಬೇಕಾಗುತ್ತದೆ. ಅವರು ಬಾಲ್ಯದಲ್ಲಿಯೇ ಪ್ರಬುದ್ಧತೆ ಅಥವಾ ಜವಾಬ್ದಾರಿಯನ್ನು ವಹಿಸಿಕೊಂಡಿರಬಹುದು, ಇಲ್ಲವೇ ಬಹಳ ಕಟ್ಟುನಿಟ್ಟಿನ ವಾತಾವರಣದಲ್ಲಿ ಬೆಳೆದವರಾಗಿರುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅವರು ನಾಚಿಕೆ ಸ್ವಭಾವದವರು, ಮೌನಿಗಳು ಅಥವಾ ತಮ್ಮ ಭಾವನೆಗಳನ್ನು ಮುಚ್ಚಿಡುವವರು ಆಗಿರಬಹುದು. ಅವರು ಮತ್ತು ಅವರ ವ್ಯಕ್ತಿತ್ವ. ಅವರು ಸ್ವಾಭಾವಿಕವಾಗಿ ಗಂಭೀರ, ಶಿಸ್ತುಬದ್ಧ ಮತ್ತು ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಜೀವನವನ್ನು ಒಂದು ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯುತ್ತಾರೆ. ಅವರು ಯಾವುದೇ ಕೆಲಸವನ್ನು ಮಾಡುವಾಗ ನಿಧಾನ ಮತ್ತು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ, ಅವಸರ ಮಾಡುವುದಿಲ್ಲ. ಅವರು ಕಠಿಣ ಪರಿಶ್ರಮ ಮತ್ತು ಸ್ಥಿರತೆಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಅದೃಷ್ಟಕ್ಕಿಂತ ತಮ್ಮದೇ ಪ್ರಯತ್ನದಿಂದ ಯಶಸ್ಸು ಗಳಿಸಬೇಕೆಂದು ನಂಬುತ್ತಾರೆ. ಇತರರಿಗೆ ಅವರು ಕೆಲವೊಂಗೆ ದೂರವಿರುವವರು, ಭಾವಶೂನ್ಯರು ಅಥವಾ ತಣ್ಣಗಿನವರು ಎಂದು ಕಾಣಿಸಬಹುದು. ಅವರು ಮತ್ತು ದೈಹಿಕ ರೂಪ. ಅವರು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ವಯಸ್ಸಿಗಿಂತ ಹಿರಿಯರಂತೆ ಕಾಣಬಹುದು, ಆದರೆ ನಂತರದ ಜೀವನದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಆಕರ್ಷಕವಾಗಿ ವಯಸ್ಸಾಗುತ್ತಾರೆ. ಅವರು ಸಾಮಾನ್ಯವಾಗಿ ಎತ್ತರದ ಅಥವಾ ತೆಳ್ಳಗಿನ ವೇಹವನ್ನು ಮತ್ತು ಸ್ವಲ್ಪ ಕಪ್ಪು ಅಥವಾ ಮಂದವಾದ ಚರ್ಮದ ಬಣ್ಣವನ್ನು ಹೊಂದಿರಬಹುದು. ಅವರು ನಡೆಯುವಾಗಲೂ ಮತ್ತು ನಿಲ್ಲುವಾಗಲೂ ಒಂದು ಗಂಭೀರ ಮತ್ತು ನಿಧಾನವಾದ ಭಂಗಿಯನ್ನು ಹೊಂದಿರುತ್ತಾರೆ. ಅವರು ಮತ್ತು ವೃತ್ತಿಜೀವನ ಮತ್ತು ದಸ್ತೂರು. ಅವರು ವೃತ್ತಿಜೀವನದಲ್ಲಿ ಪ್ರಮುಖ ಮೈಲಿಗಾಲುಗಳನ್ನು ಸಾಧಿಸಲು ವಿಳಂಬಗಳನ್ನು ಎದುರಿಸುತ್ತಾರೆ. ಯಶಸ್ಸು ವಿಳಂಬವಾಗಿ, ಸಾಮಾನ್ಯವಾಗಿ 36 ವರ್ಷದ ನಂತರ ಬರುತ್ತದೆ, ಆದರೆ ಅದು ಬಹಳ ಸ್ಥಿರ ಮತ್ತು ಶಾಶ್ವತವಾಗಿರುತ್ತದೆ. ಅವರು ಆಡಳಿತ, ಕಾನೂನು, ಎಂಜಿನಿಯರಿಂಗ್, ರಿಯಲ್ ಎಸ್ಟೇಟ್ ಅಥವಾ ಸಮಾಜ ಸೇವೆಯಂತಹ ಶಿಸ್ತು, ತಾಳ್ಮೆ ಮತ್ತು ನಿಖರತೆಯನ್ನು ಬಯಸುವ ವೃತ್ತಿಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ಅವರು ತಮ್ಮ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ತಮ್ಮ ಕ್ಷೇತ್ರದಲ್ಲಿ ಅಧಿಕಾರ ಅಥವಾ ಗೌರವದ ಸ್ಥಾನವನ್ನು ತಲುಪುತ್ತಾರೆ. ಅವರಿಗೆ ಜೀವನದ ಪ್ರಮುಖ ಪಾಠವೆಂದರೆ ಜವಾಬ್ದಾರಿಯನ್ನು ಸ್ವೀಕರಿಸುವುದು, ಭಯವನ್ನು ನಿವಾರಿಸುವುದು ಮತ್ತು ತಾಳ್ಮೆಯನ್ನು ಕಲಿಯುವುದು. ಶನಿಯು ಜೀವನದ ಅಡಿಪಾಯವನ್ನು ಗಟ್ಟಿಯಾಗಿ ನಿರ್ಮಿಸುವಂತೆ ಒತ್ತಾಯಿಸುತ್ತದೆ ಮತ್ತು ಈ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ನಂತರ ಅವರಿಗೆ ಅಂತಿಮವಾಗಿ ಅತ್ಯಂತ ಸ್ಥಿರವಾದ ಯಶಸ್ಸು ಸಿಗುತ್ತದೆ. ಶನಿಯು ಜಾತಕದ ಮೊದಲನೇ ಮನೆಯಲ್ಲಿರುವಾಗ ಪ್ರಮುಖ ಅನುಕೂಲಗಳು. ಅವರು ಮತ್ತು ಅಚಲವಾದ ಶಿಸ್ತು. ಶನಿಯು ನೀಡುವ ಅತ್ಯಂತ ದೊಡ್ಡ ಅನುಕೂಲವೆಂದರೆ ಅಪ್ರತಿಮ ಶಿಸ್ತು ಮತ್ತು ಆತ್ಮನಿಯಂತ್ರಣ. ಅವರು ಹುಟ್ಟಿನಿಂದಲೇ ಜವಾಬ್ದಾರಿ ಮತ್ತು ಕರ್ತವ್ಯದ ಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಅವರು ತಮ್ಮ ಮಾತುಗಳನ್ನು ಮತ್ತು ಜವಾಬ್ದಾರಿಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಅವರು ಸಹಜವಾಗಿಯೇ ಶಿಸ್ತುಬದ್ಧರು ಮತ್ತು ವ್ಯವಸ್ಥಿತರು. ನಿಯಮಿತತೆ, ಯೋಜನೆ ಮತ್ತು ದೀರ್ಘಕಾಲೀನ ಗುರಿಗಳ ಮೌಲ್ಯ ಅವರಿಗೆ ತಿಳಿದಿರುತ್ತದೆ. ಅವರಿಗೆ ನಿರಂತರ ಕಠಿಣ ಪರಿಶ್ರಮದ ಸಾಮರ್ಥ್ಯ ಇರುತ್ತದೆ. ಕಷ್ಟವನ್ನು ಕಂಡಲೇ ಅವರು ಹೆದರುವುದಿಲ್ಲ, ಬದಲಾಗಿ ಕಷ್ಟ ಬಂದಷ್ಟೂ ಅದನ್ನು ಜಯಿಸಲು ಹೆಚ್ಚು ದೃಢ ಸಂಕಲ್ಪ ಮಾಡುತ್ತಾರೆ. ಅವರು ಮತ್ತು ಶಾಶ್ವತ ಯಶಸ್ಸು. ಶನಿಯು ಪ್ರಯತ್ನಕ್ಕೆ ಸ್ಥಿರತೆಯೊಂದಿಗೆ ಬಹುಮಾನ ನೀಡುತ್ತದೆ. ಅವರು ಗಳಿಸುವ ಯಶಸ್ಸು ದೀರ್ಘಕಾಲ ಉಳಿಯುತ್ತದೆ. ಅವರು ಸ್ಥಿರ ಮತ್ತು ದೀರ್ಘಕಾಲೀನ ಯಶಸ್ಸನ್ನು ಸಾಧಿಸುತ್ತಾರೆ. ಯಶಸ್ಸು ವಿಳಂಬವಾದರೂ ಸಾಮಾನ್ಯವಾಗಿ 36 ವರ್ಷದ ನಂತರ, ಒಮ್ಮೆ ಸಾಧಿಸಿದ ನಂತರ ಅದು ಬಹಳ ಸ್ಥಿರವಾಗಿ ಮತ್ತು ಶಾಶ್ವತವಾಗಿ ಉಳಿಯುತ್ತದೆ. ಅವರು ತಮ್ಮ ಕ್ಷೇತ್ರದಲ್ಲಿ ಗೌರವ ಮತ್ತು ಅಧಿಕಾರದ ವ್ಯಕ್ತಿಗಳಾಗುತ್ತಾರೆ. ತಾಳ್ಮೆಯಿಂದ ಏಣಿಯನ್ನು ಏರಿರುವುದರಿಂದ ಅವರು ನಿಜವಾದ ಗೌರವವನ್ನು ಗಳಿಸುತ್ತಾರೆ ಮತ್ತು ಸಲಹೆಗಾಗಿ ಅವರನ್ನು ಹುಡುಕಲಾಗುತ್ತದೆ. ಅವರಿಗೆ ಜೀವನದ ಬಗ್ಗೆ ವಾಸ್ತವಿಕ ಮತ್ತು ಪ್ರಾಯೋಗಿಕ ವಿಧಾನವುಂಟು. ಭ್ರಮೆಗಳಲ್ಲಿ ಸಿಲುಕದೆ ಅವರು ಯಾವಾಗಲೂ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರು ಮತ್ತು ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ. ರಿಸಿಲಿಯನ್ಸ್. ಶನಿಯು ಮನಸ್ಸಿನ ಮತ್ತು ದೇಹದ ಮೇಲೆ ಬಲವಾದ ಸಹಿಷ್ಣುತೆಯನ್ನು ನಿರ್ಮಿಸುತ್ತದೆ. ಅವರು ಅಸಾಧಾರಣ ಆಂತರಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವ ರಿಸಿಲಿಯನ್ಸ್ ಅನ್ನು ಅಭಿವೃದ್ಧಿಪಡಿಸುತ್ತಾರೆ. ಆರಂಭಿಕ ಜೀವನದಲ್ಲಿ ಎದುರಿಸಿದ ಹೋರಾಟಗಳಿಂದಾಗಿ ಅವರು ತುಂಬಾ ಗಟ್ಟಿಯಾಗುತ್ತಾರೆ. ಅವರು ತಾಳ್ಮೆ ಮತ್ತು ದೀರ್ಘಾಯುಷ್ಯವನ್ನು ಪಡೆಯುತ್ತಾರೆ.
ಶನಿಯು ದೀರ್ಘಾಯುಷ್ಯದ ಗ್ರಹವಾಗಿರುವುದರಿಂದ ಅವರಿಗೆ ಉತ್ತಮ ದೈಹಿಕ ಸಹಿಷ್ಣುತೆ ಇರುತ್ತದೆ. ಅವರು ಬುದ್ಧಿವಂತಿಕೆ ಮತ್ತು ಪ್ರಬುದ್ಧತೆಯನ್ನು ಶೀಘ್ರವಾಗಿ ಗಳಿಸುತ್ತಾರೆ. ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಂದ ಒತ್ತಡ ಮತ್ತು ಜವಾಬ್ದಾರಿಗಳು ಇತರರಿಗಿಂತ ಮುಂಚೆಯೇ ಪ್ರಬುದ್ಧರಾಗಲು ಸಹಾಯ ಮಾಡುತ್ತದೆ. ಶನಿಯು ಜಾತಕದ ಮೊದಲನೇ ಮನೆಯಲ್ಲಿರುವಾಗ ಲಗ್ನ ಉಂಟಾಗುವ ಪ್ರಮುಖ ಅನನುಕೂಲಗಳು. ಅವರು ಮತ್ತು ಆತ್ಮವಿಶ್ವಾಸ ಸೆನ್ಸ್ ಆಫ್ ಸೆಲ್ಫ್. ಶನಿಯು ವ್ಯಕ್ತಿತ್ವದ ಮೇಲೆ ಭಾರವಾದ ಪ್ರಭಾವ ಬೀರಿ ಆರಂಭಿಕ ವರ್ಷಗಳಲ್ಲಿ ತಡೆಗಳನ್ನು ಉಂಟುಮಾಡುತ್ತದೆ. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಕಡಿಮೆ ಆತ್ಮವಿಶ್ವಾಸ ಅಥವಾ ಸ್ವಸಂದೇಹದಿಂದ ಬಳಲಬಹುದು. ಪರಿಪೂರ್ಣವಾಗಿ ಕೆಲಸ ಮಾಡಬೇಕು ಎಂಬ ಒತ್ತಡದಿಂದಾಗಿ ವಿಫಲತೆಯ ಭಯ ಕಾಡುತ್ತದೆ. ಅವರು ತುಂಬಾ ಗಂಭೀರ, ಬಿಗಿಯಾದ ಅಥವಾ ಔಪಚಾರಿಕ ವ್ಯಕ್ತಿಗಳಂತೆ ಕಾಣಬಹುದು. ಇದು ಅವರನ್ನು ಬೆರೆಯಲು ಕಷ್ಟಕರವಾಗಿರುವಂತೆ ಮಾಡುತ್ತದೆ ಮತ್ತು ಸಾಮಾಜಿಕವಾಗಿ ಒಂಟಿತನಕ್ಕೆ ಕಾರಣವಾಗಬಹುದು. ಅವರು ಜೀವನದ ಆರಂಭದಲ್ಲಿಯೇ ಭಾರವಾದ ಜವಾಬ್ದಾರಿ ಅಥವಾ ಹೊರೆಯನ್ನು ಅನುಭವಿಸಬಹುದು. ಇದು ಜೀವನವನ್ನು ಆನಂದರಹಿತವಾಗಿಸಿ ಸಂತೋಷದ ಕ್ಷಣಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಅವರು ನಿರಾಶಾವಾದಿಗಳಾಗಿರಬಹುದು ಅಥವಾ ಚಿಂತೆ ಮಾಡುವ ಪ್ರವೃತ್ತಿಯನ್ನು ಹೊಂದಿರಬಹುದು. ಕಷ್ಟಗಳ ಬಗ್ಗೆ ಹೆಚ್ಚು ಯೋಚಿಸುವುದರಿಂದ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಅವರು ಮತ್ತು ಜೀವನದ ವಿಳಂಬಗಳು ಲೈಫ್ ಡಿಲೇಸ್. ಶನಿಯು ವಿಳಂಬದ ಗ್ರಹ. ಲಗ್ನದಲ್ಲಿರುವಾಗ ಇದು ಜೀವನದ ಪ್ರಮುಖ ಘಟನೆಗಳನ್ನು ನಿಧಾನಗೊಳಿಸುತ್ತದೆ. ಅವರು ಪ್ರಮುಖ ಜೀವನದ ಮೈಲಿಗಲ್ಲುಗಳನ್ನು ಸಾಧಿಸುವಲ್ಲಿ ಗಮನಾರ್ಹ ವಿಳಂಬಗಳನ್ನು ಎದುರಿಸುತ್ತಾರೆ. ಯಶಸ್ಸು, ಆರ್ಥಿಕ ಸ್ಥಿರತೆ ಅಥವಾ ಮನೆ ಖರೀದಿ ಇವೆಲ್ಲವೂ ಸಾಕಷ್ಟು ಪ್ರಯತ್ನದ ನಂತರವೇ ಬರುತ್ತವೆ. ಅವರಿಗೆ ವಿವಾಹದಲ್ಲಿ ವಿಳಂಬವಾಗಬಹುದು. ಅವರ ಗಂಭೀರ ಸ್ವಭಾವ ಮತ್ತು ಕರ್ತವ್ಯ ಜ್ಞಾನವನ್ನು ಅರ್ಥಮಾಡಿಕೊಳ್ಳುವ ಸೂಕ್ತ ಸಂಗಾತಿಯನ್ನು ಕಂಡುಹಿಡಿಯಲು ಸಮಯ ತೆಗೆದುಕೊಳ್ಳುತ್ತದೆ. ಇತರರು ಸುಲಭವಾಗಿ ಪಡೆಯುವ ಫಲಿತಾಂಶಕ್ಕಾಗಿ ಅವರು 2 ಪಟ್ಟು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಈ ಅನ್ಯಾಯದ ಪರಿಶ್ರಮ ಫಲಿತಾಂಶದ ಅನುಪಾತವು ಆಳವಾದ ಹತಾಶೆಯನ್ನು ಉಂಟುಮಾಡಬಹುದು. ಆರೋಗ್ಯ ಕಾಳಜಿಗಳು. ಮೊದಲ ಮನೆಯು ದೇಹವನ್ನು ಆಳುತ್ತದೆ. ಶನಿಯ ಈ ಸ್ಥಾನವು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅವರು ಮೂಳೆ, ಹಲ್ಲು ಅಥವಾ ಕೀಳು ನೋವುಗಳಿಗೆ ಸಂಬಂಧಿಸಿದ ದೀರ್ಘಕಾಲದ ಸಮಸ್ಯೆಗಳಿಂದ ಬಳಲಬಹುದು. ಶನಿಯು ಈ ಭಾಗಗಳ ಮೇಲೆ ನಿರ್ಬಂಧವನ್ನು ಉಂಟುಮಾಡುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಆಯಾಸ ಮತ್ತು ಕಡಿಮೆ ಶಕ್ತಿಯ ಮಟ್ಟ ಇರಬಹುದು. ಶನಿಯು ಬೇಡುವ ಕಠಿಣ ಪರಿಶ್ರಮವು ಸರಿಯಾದ ವಿಶ್ರಾಂತಿಯಿಲ್ಲದಿದ್ದರೆ ಬೇಗನೆ ಸುಸ್ತಾಗುವಂತೆ ಮಾಡುತ್ತದೆ. ಅವರು ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಅಥವಾ ಸ್ವಾಭಾವಿಕವಾಗಿ ತಣ್ಣಗಿನ ದೇಹ ಪ್ರಕೃತಿಗೆ ಒಳಗಾಗಬಹುದು. ಆಹಾರ ಮತ್ತು ಶೀತ ಹವಾಮಾನದ ಬಗ್ಗೆ ಅವರು ಹೆಚ್ಚಿನ ಕಾಳಜಿ ವಹಿಸಬೇಕು. ಅವರು ಮತ್ತು ಸಂಬಂಧಗಳ ಸವಾಲುಗಳು. ಶನಿಯ ದೃಷ್ಟಿಯು ನೈಸರ್ಗಿಕವಾಗಿ ಅಶುಭಕರವಾಗಿದೆ ಮತ್ತು ಅದು ಸ್ಪರ್ಶಿಸುವ ಮನೆಗಳಲ್ಲಿ ಒತ್ತಡವನ್ನು ಉಂಟುಮಾಡುತ್ತದೆ. 7ನೇ ಮನೆಯ ಮೇಲಿನ ದೃಷ್ಟಿ ದಾಂಪತ್ಯ. ಈ ದೃಷ್ಟಿಯು ದಾಂಪತ್ಯ ಸಂಬಂಧದಲ್ಲಿ ಬಿಗಿತ ಮತ್ತು ಭಾವನಾತ್ಮಕ ಶೀತಲತೆಯನ್ನು ಉಂಟುಮಾಡಬಹುದು. ಅವರು ತಮ್ಮ ಗಂಭೀರತೆಯನ್ನು ಸಂಗಾತಿಯ ಮೇಲೆ ಹೇರಬಹುದು. ಪ್ರಣಯದಲ್ಲಿ ಉಷ್ಣತೆಯ ಕೊರತೆ ಉಂಟಾಗಬಹುದು. 3ನೇ ಮನೆಯ ಮೇಲಿನ ದೃಷ್ಟಿ ಸಂವಹನ. ಈ ದೃಷ್ಟಿಯು ಅವರ ಸಂವಹನವನ್ನು ಒರಟಾಗಿ, ಹೆಚ್ಚು ವಿಮರ್ಶಿಕವಾಗಿ ಅಥವಾ ನಿಧಾನವಾಗಿ ಮಾಡಬಹುದು. ಅವರು ಪ್ರೀತಿಯನ್ನು ಸುಲಭವಾಗಿ ವ್ಯಕ್ತಪಡಿಸಲು ಹೆಣ್ಣಾಡಬಹುದು. ಶನಿಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಇರುವ ಸರಳ ಮತ್ತು ಪ್ರಬಲವಾದ ಪರಿಹಾರ. ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದರಿಂದ ಅದರ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ. ಅವರು ಶನಿವಾರ ಸಂಜೆ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಅಥವಾ ಕಪ್ಪು ಉದ್ದಿನಬೇಳೆಯನ್ನು ದಾನ ಮಾಡಬೇಕು. ಈ ವಸ್ತುಗಳು ಶನಿಗೆ ಪ್ರಿಯವಾದವು. ಅವರು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಬಟ್ಟೆ ಅಥವಾ ಬೂಟುಗಳನ್ನು ದಾನ ಮಾಡಬಹುದು. ಬೂಟುಗಳ ದಾನವು ಬಹಳ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಅವರು ಶನಿವಾರದಂದು ಕಬ್ಬಿಣ ಅಥವಾ ಎಣ್ಣೆಯನ್ನು ಉಡುಗೊರೆಯಾಗಿ ಸ್ವೀಕರಿಸೋದನ್ನು ತಪ್ಪಿಸಬೇಕು. ಒಂದು ವೇಳೆ
ಸ್ವೀಕರಿಸಬೇಕಾದಲ್ಲಿ ಪ್ರತಿಯಾಗಿ ಸ್ವಲ್ಪ ಹಣವನ್ನು ನೀಡಬೇಕು. ಅವರು ಕಾಗೆಗಳು ಅಥವಾ ಇತರ ಕಪ್ಪು ಪಕ್ಷಿಗಳಿಗೆ ನಿಯಮಿತವಾಗಿ ಧಾನ್ಯ ಅಥವಾ ಆಹಾರವನ್ನು ನೀಡಬೇಕು, ಏಕೆಂದರೆ ಕಾಗೆಗಳು ಸಾಂಕೇತಿಕವಾಗಿ ಶನಿಗೆ ಸಂಬಂಧಿಸಿವೆ. ಅವರು ಮತ್ತು ಜೀವನ ಶಿಸ್ತು. ಶನಿಯು ಶಿಸ್ತಿಗೆ ಬಹುಮಾನ ನೀಡುತ್ತಾನೆ.